ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರದಲ್ಲೇ ಕಮಿಷನ್ ದಂಧೆ. ಸಿಸಿ ರಸ್ತೆ ಕಾಮಗಾರಿ ಬಿಲ್ ಮಾಡೋಕೆ ಕಮಿಷನ್ ಕೇಳಿದ ಜೆಇ. ಚಿತ್ತಾಪುರ ಪಿಆರ್ಇ ಪ್ರಿ ಜೆಇ ಶ್ರೀಪಾದ್ ಕುಲಕರ್ಣಿಯಿಂದ ಹಣಕ್ಕೆ ಬೇಡಿಕೆ. ರೋಡ್ ಕಾಂಟ್ರಾಕ್ಟರ್ ಬಿಲ್ ಮಾಡೋಕೆ ಕಮಿಷನ್ ಕೇಳಿದ ಚಿತ್ತಾಪುರ ಪ್ರಿ ಜೆಇ ಶ್ರೀಪಾದ್ ಕುಲಕರ್ಣಿಯಿಂದ ಹಣಕ್ಕೆ ಡಿಮ್ಯಾಂಡ್. ಹಣಕ್ಕೆ ಬೇಡಿಕೆ ಇಡೋ ವಿಡಿಯೋ ಫ್ರೀಡಂ ಟಿವಿಗೆ ಲಭ್ಯ. ಗುಂಡಗುರ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿದ್ದ ಸಿಸಿ ರಸ್ತೆ ಕಾಮಗಾರಿ. ಅದು ಕಾಮಗಾರಿ ಬಿಲ್ ರಿಲೀಸ್ಗೆ 5% ಲಂಚ ಕೇಳಿದ್ದ ಜೆಇ. ಪಿಡಿಒ 3% ಕೇಳ್ತಾರೆ, ಅವರಿಗೂ ಕೊಡಬೇಕು ಅಂತ ಎಂದ ಜೆಇ. ಗುತ್ತಿಗೆದಾರರ ಜೊತೆಗೆ ನಡೆದ ಹಣಕಾಸಿನ ವ್ಯವಹಾರದ ವಿಡಿಯೋ ಲಭ್ಯವಾಗಿದೆ. ವಿಷಯ ಗೊತ್ತಾದ ಕೂಡಲೇ ಜೆಇ ಪಿಡಿಒ ಅಮಾನತು. ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರದಲ್ಲಿ ಕಮಿಷನ್ ದಂಧೆ. ಕಾಂಟ್ರಾಕ್ಟರ್ಗಳು ಕಮಿಷನ್ ಕೇಳ್ತಾರೆ. ಸಿಸಿ ರಸ್ತೆ ಕಾಮಗಾರಿ ಬಿಲ್ ಮಾಡೋಕೆ ಕಮಿಷನ್ ಕೇಳಿದ ಜೆಇ. ಚಿತ್ತಾಪುರ ಪ್ರಿ ಜೆಇ ಶ್ರೀಪಾದ್ ಕುಲಕರ್ಣಿಯಿಂದ ಹಣಕ್ಕೆ ಡಿಮ್ಯಾಂಡ್. ಅದಕ್ಕೆ ಸಂಬಂಧಪಟ್ಟಂತಹ ಶಬ್ದಕೋಶದ ಅಥವಾ ವಿಡಿಯೋದ ದಾಖಲೆ ಫ್ರೀಡಂ ಟಿವಿಗೆ ಲಭ್ಯ ಆಗಿದೆ. ಗುಂಡಗರ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿದ್ದ ಸಿಸಿ ರಸ್ತೆ ಕನ್ಸ್ಟ್ರಕ್ಷನ್ ಕಾಮಗಾರಿ ಬಿಲ್ ರಿಲೀಸ್ಗೆ 5% ಲಂಚ ಕೇಳಿದ ಜೆಇ. ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಒಂದು ಫ್ರೀಡಂ ಟಿವಿಗೆ ಲಭ್ಯವಾಗಿದೆ. ಪಿಡಿಒ 3% ಕೇಳ್ತಾರೆ, ಅವರಿಗೂ ಕೊಡಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಂಥ ವಿಜುವಲ್ಸ್ ಅನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ನಾವು ಎಲ್ಲಾ ಮಾಡಿರ್ತೇವು, ನೀವು ನೋಡ್ರಿ ಒಂದ್ ಬಿಡ್ರಿ 2 ಬಿಡ್ರಿ ಅಂದ. ಇಲ್ರಿ ಸರ್ ನನಗೆ 5 ಬೇಕು ಅಂತ ಅಂದಾರ. ಯಾರ್ರಿ? ಪಿಡಿಒ ಮೇಡಮ್. ನಂದ ಎಸ್ಟಿಮೇಟ್ ಹಿಡ್ಕೊಂಡು ನಾವು ಮಾಡ್ತೇವ್. ಎಸ್ಟಿಮೇಟ್ ಮಾಡ್ತೇವೆ, MB ಬರೀತೇವು, ಎಲ್ಲ ಮಾಡ್ತೇವು, ಟೈಪ್ ಮಾಡಿಸ್ತೇವೆ, ಹೋಗಿ ಕೂತು ಕೆಲಸ ಬರ್ತೇವೆ. 10 ಸಲ ಹೋಗಿ ಬರ್ತೇವೆ. ಒಂದೊಂದು ಕೆಲ್ಸಕ್ಕೆ ಹೋದ 2-3 ಸಲ ನೋಡಿದೇವು. ಆ ಕಡೆ ಹೋಗಿದ್ದೇವೆ, ಮತ್ತೆ ಮುಂದೆ ಹೋಗಿದ್ದೇವೆ. ಎಲ್ಲ ನಮ್ದೇ ಅಲ್ರಿ. A to Z ನೋಡ್ತಿರ್ತೇವು, ನಾವೇ ಮಾಡ್ತೇವೆ. ಎಸ್ಟಿಮೇಟ್ ಮಾಡ್ತೇವೆ, ಆ ಸ್ಯಾಂಕ್ಷನ್ ನಾವೇ ಎಲ್ಲ ಗೈಡೆನ್ಸ್ ಕೊಡ್ತೇವೆ. ಅವ್ರ ಏನಿಲ್ಲ, ಒಂದೇ ದಿನ ಕೆಲಸ ಅವ್ರದ್ದು. ಅಂದ್ರು ನಾವು 5% ತೊತ್ತೇವ್, ನೀವು 3 ತೋರಿ ಅಂದ್ರ ಇಲ್ರಿ ಸರ್ ಸಾಧ್ಯ ಇಲ್ಲ, ಅದು 5% ಕೊಡೋತ್ ಹೇಳ್ಯಾರ ನೋಡ್ರಿ. 51,612 ಇವ್ರದ್ದು GST ಆಗ್ತದೆ 12%. AWದು 3%, ನಮ್ದು 5%, 8% ಹಚ್ಚಿನಿ. PDO ಒಂದು 5% ಹೇಳ್ಯಾರ. ನೀವು ಹೆಂಗೆ ಅಂತೀರಿ ಹಂಗೆ ನಿಮ್ಮ ಮೇಲೆ ಡಿಪೆಂಡ್. ಸರ್ ಮೊದಲು ನಾ ಈಗ ಅವ್ರು GST ಮೈನಸ್ ಮಾಡ್ಕೊಂಡು ಅಮೌಂಟ್ ಹೇಳ್ರಿ. ನಾನು GST ಮೈನಸ್ ಮಾಡಿ ನಿಮ್ಗೆ ಎಷ್ಟು ಕೊಡ್ಬೇಕು ಸರ್? ನೋಡ್ರಿ GST ಎಸ್ಟಿಮೇಟ್ ಅದು 430,107 ಮಾಡೀನಿ. 4,30,107 ನನಗೆ ಜಮಾ ಆಗ್ಯದ. ನಮ್ಗೆ ಡೀಟೇಲ್ ಕೊಡ್ತೇನೆ ಬರ್ರಿ. ಏನೋ ಬ್ಯಾಂಕ್ ಅದ, ಸ್ಟೇಟ್ಮೆಂಟ್ ಹಾಕ್ತೀನಿ ನಿಮ್ಗೆ. ಓಪನ್ ಆಗದ ಅದರಾಗ 51,001 ಒಂದು ಎಸ್ಟಿಮೇಟ್ ಎಷ್ಟದ ಸರ್? ನಂದು ಎಸ್ಟಿಮೇಟ್ ಎಷ್ಟವ್ರಿ? ಎಸ್ಟಿಮೇಟ್ ರೀ, ಅಗ್ರಿಮೆಂಟ್ ಮಾಡೋದು ಅಗ್ರಿಮೆಂಟ್. ಅದು ಟೋಟಲ್ ಹಿಡಿದು ನಾನು ಹೇಳ್ರಿ ಸರ್, ನಾನು ನಿಮ್ಗೆ ಕೊಡ್ತೀನಿ ಅಮೌಂಟ. ಇಲ್ಲ ನೀವು ನಾವೊಂದು ನಿಮ್ಗೆ ಅರ್ಧ ತಾಸನ ಫೋನ್ ಮಾಡ್ತೀನಿ ರೀ. ಒಂದು ಸ್ವಲ್ಪ ಬಿಜಿ ಇದ್ದೀನಿ, ಅರ್ಧ ತಾಸನ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಭೀಮಪ್ಪ ಈಗ ಫೋನ್ ಸಂಪರ್ಕದಲ್ಲಿ. ಭೀಮಪ್ಪ, ಆತ ಕಮಿಷನ್ ಅನ್ನ ಎಷ್ಟು ಸ್ಪಷ್ಟವಾಗಿ ಕೇಳ್ತಾ ಇದ್ದಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಫ್ರೀಡಂ ಟಿವಿಗೆ ಆ ವಿಡಿಯೋ ಲಭ್ಯವಾಗಿತ್ತು. ಸೊ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳೇನಾದ್ರು ಎಚ್ಚೆತ್ತುಕೊಂಡು ಕ್ರಮ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬಂದಿದ್ದಾರೆ, ಹೇಗೆ ಭೀಮಪ್ಪ? ಹೌದು ಸಾಹೇಬ್, ಏನಂದ್ರೆ ಈ ಘಟನೆ ನಡೆದಿರ್ತಕ್ಕಂಥದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ತವರಲ್ಲೇ ಗುಂಡಗುರ್ತಿ ಗ್ರಾಮ ಬರ್ತಾ ಇರ್ತಕ್ಕಂಥದ್ದು. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಏನಂದ್ರೆ ಈ ಗುಂಡಗುರ್ತಿ ಗ್ರಾಮ ಬರ್ತಾ ಇರ್ತಕ್ಕಂಥದ್ದು. ಪಂಚಾಯತ್ ರಾಜ್ ಇಲಾಖೆಯ ಏನಂದ್ರೆ ಜೆಇ ಶ್ರೀಪಾದ್ ಕುಲಕರ್ಣಿ ಅವರು ರಾಜಾರೋಷವಾಗಿ ಏನಂದ್ರೆ ನನಗೆ 5% ಕೊಡ್ಬೇಕು, ಮತ್ತೆ ಏನಂದ್ರೆ ಆ ಪಿಡಿಒಗೆ ಏನಂದ್ರೆ 3% ಕೊಡ್ಬೇಕಂತ ರಾಜಾರೋಷವಾಗಿ ಏನಂದ್ರೆ ಕೇಳ್ತಕ್ಕಂಥ ವಿಡಿಯೋ ಈಗ ಫ್ರೀಡಂ ಟಿವಿಗೆ ಲಭ್ಯ ಆಗಿರ್ತಕ್ಕಂಥದ್ದು. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಏನಂದ್ರೆ ತವರಲ್ಲಿ, ಅದರಲ್ಲೂ ಏನಂದ್ರೆ ಪಂಚಾಯತ್ ರಾಜ್ ಇಲಾಖೆ ಇರ್ತಕ್ಕಂಥದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಅಂಡರ್ನಲ್ಲಿ ಇದೆ. ಇವರ ಇಲಾಖೆಯಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ಕೂಡ ಏನಂದ್ರೆ ಮೂಡ್ತಾ ಇದೆ. ಏನಂದ್ರೆ ನೀವು ಆ ವಿಡಿಯೋನಲ್ಲಿ ನೋಡ್ತಾ ಇರ್ಬೋದು ಸ್ಪಷ್ಟವಾಗಿ ಏನಂದ್ರೆ ಶ್ರೀಪಾದ್ ಕುಲಕರ್ಣಿ ಪಂಚಾಯತ್ ರಾಜ್ ಇಲಾಖೆ
ಜೆ ಅವರು ಏನಂದ್ರೆ ಗುತ್ತಿಗೆದಾರನ ಬಳಿ ಏನಂದ್ರೆ 5% ಅಮೌಂಟ್ಗೆ 5% ಏನಂದ್ರೆ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಅಲ್ಲಿ ಗುಂಡುಗುರ್ತಿ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿ ಮಾಡಿರ್ತಾರೆ. ಈ ಸಿಸಿ ರಸ್ತೆಗೆ ಸಂಬಂಧಪಟ್ಟಂತೆ ಒಟ್ಟು ಅಮೌಂಟ್ ನಲ್ಲಿ ನನಗೆ 5% ಕೊಡ್ಬೇಕು, ಪಿ ಡಿ ಅವರಿಗೆ 3% ಕೊಡ್ಬೇಕಂತದ್ದು ಸ್ಪಷ್ಟವಾಗಿ ಅವರು ಏನಂದ್ರೆ ಹೇಳ್ತಾ ಇರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಈಗಾಗಲೇ ಏನಂದ್ರೆ ಜಿಲ್ಲಾ ಪಂಚಾಯತ್ ಸಿ ಅವರ ಗಮನಕ್ಕೆ ಇದೆ ಏನಂದ್ರೆ ಈ ವಿಡಿಯೋ ಲಭ್ಯವಾಗಿದ್ದು, ಸದ್ಯದ ಮಾಹಿತಿ ಪ್ರಕಾರ ಶ್ರೀಪಾದ್ ಕುಲಕರ್ಣಿ ಅವರನ್ನು ಅಮಾನತು ಮಾಡಿದ್ದಾರೆ ಎನ್ನಲಾಗಿದೆ. ಈಗಷ್ಟೇ ಏನಂದ್ರೆ ಆದೇಶ ಪ್ರತಿ ಏನಂದ್ರೆ ಫ್ರೀಡಂ ಟಿವಿಗೆ ಲಭ್ಯವಾಗಬೇಕಾಗಿದೆ. ಸಾಯಿಲ್ ಏನಂದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಕ್ಷೇತ್ರದಲ್ಲಿ ಇಷ್ಟೊಂದು ಬಾರಿ ಭ್ರಷ್ಟಾಚಾರ ನಡೀತಿರೋದು ದುರಂತ ಅಂತ ಹೇಳ್ಬೋದು. ಸಾಯಿಲ್, ಥ್ಯಾಂಕ್ ಯು ಭೀಮಪ್ಪ. ತಮ್ಮೆಲ್ಲ ಡೀಟೇಲ್ಸ್ಗೆ ಸಂಬಂಧಪಟ್ಟಂತ ಇಲಾಖೆ ಸಂಬಂಧಪಟ್ಟಂತ ಅಧಿಕಾರಿಗಳು ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋದೇ ಫ್ರೀಡಂ ಟಿವಿಯ ಆಗ್ರಹ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.